ಎಸ್ ಉತ್ಕರ್ಷ್, ನಾನು ನಿಮ್ಮ ಹತ್ರ ಮಾತನಾಡ್ತಾ ಇದ್ದೆ. ಅಶೋಕ್ ಅವ್ರಿಗೆ ಈಗ ಬಹಳ ಸಾಫ್ಟ್ ಕಾರ್ನರ್ ಬಂದಿದೆಯಲ್ಲ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ. ಇಲ್ಲ, ಯಾವ ಸಾಫ್ಟ್ ಕಾರ್ನರ್ ಏನು ಡಿ ಕೆ ಶಿವಕುಮಾರ್ ಪರವಾಗಿ ಏನಿಲ್ಲ. ಅಲ್ಲ, ಅವ್ರ ಸ್ಟೇಟ್ಮೆಂಟ್ ನಾವು ಕೇಳ್ಕೊಂಡಿದ್ದೀವಿ. ಕಾಂಗ್ರೆಸ್ನ ಪರಿಸ್ಥಿತಿ ನೋಡಿದ್ರೆ ಬಹಳ ಹಾಸ್ಯಾಸ್ಪದ ಅನ್ಸುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅತ್ಯಂತ ಗೌರವಯುತವಾದಂಥ ಸ್ಥಾನದಲ್ಲಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು. ಅವರೇ ಸ್ಟೇಟ್ಮೆಂಟ್ ಮಾಡ್ತಾರೆ ದಯವಿಟ್ಟು ಯಾರು ಮಾತಾಡಬಾರ್ದು ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಇವ್ರು ಕಾಂಗ್ರೆಸ್ ದಿವಾಲಿ ಆಗಿದೆ ನೀವು ನೋಡ್ತಾ ಇದ್ದೀರಾ. ಹಾದಿ ಬೀದಿಲಿ ಬಸವರಾಜ್ ಶಿವಗಂಗಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲಿ ಇಕ್ಬಾಲ್ ಹುಸೇನ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಅಲ್ಲಿ ಮಹಾದೇವಪ್ಪನವ್ರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಖುದ್ದಿವತ್ತು ಸಿದ್ದರಾಮಯ್ಯನವರ ಮಗನೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಇವತ್ತಿನ ಪ್ರಸ್ತುತ ವ್ಯವಸ್ಥೆಯನ್ನು ಬಹಳ ಸ್ಪಷ್ಟವಾಗಿ ಕನ್ನಡಿ ಥರ ಜನಗಳ ಮುಂದೆ ಇಟ್ಟಿದೆ. ಇವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದು ಅದೇ, ನಿಮಗೆ ಅನೇಕ ಸಮಸ್ಯೆಗಳು ಇವತ್ತಿದ್ದಾಗ ನಿಮಗೆ ಯಾವ ಒಂದು ರೀತಿಯ ಮಾನಸಿಕತೆ ಇರಲಿಲ್ಲ ಅದ್ರ ಬಗ್ಗೆ ಮಾತನಾಡಬೇಕು ಅಂತ. ಆದರೆ ಇವತ್ತು ಕುರ್ಚಿ ಉಳಿಸ್ಕೋಬೇಕು ಅನ್ನುವಂಥ ವಿಚಾರ ಬಂದಾಗ ಕಂಡಲ್ಲಿ ಆದಿ ಬೀದಿಲಿ ಯಾರ್ಯಾರೋ ಮಾತಾಡ್ತಿರಲ್ರಿ. ಪಾಪ ರಾಷ್ಟ್ರೀಯ ಅಧ್ಯಕ್ಷರು, ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪರಿಸ್ಥಿತಿ ನೋಡಿದ್ರೆ ಬಹಳ ಬೇಸರ ಆಗುತ್ತೆ. ಅಂತ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಹೇಳಿದ್ರು ಕೂಡ ಕಾಂಗ್ರೆಸ್ ಅವರಲ್ಲಿ ಕೇಳುವಂಥ ನೈತಿಕತೆ ಇಲ್ಲ ಅಂತಂದ್ರೆ ನೀವು ರಾಜ್ಯನೇನು ಉದ್ಧಾರ ಮಾಡ್ತಾರೆ? ಪಕ್ಷ ಕಟ್ಟುವಂಥ ಅವಶ್ಯಕತೆ ಅಲ್ಲ ಸ್ವಾಮಿ. ಕಾಂಗ್ರೆಸ್ ವಕ್ತಾರಿಗೆ ಹೇಳ್ತೀನಿ, ರಾಜ್ಯ ಕಟ್ಟುವಂಥ ಕೆಲಸ ಮಾಡಿ ದಯವಿಟ್ಟು. ಇದೊಂದು ಕಳಕಳಿಯ ಬೇಡಿಕೆ. ಇದು ನಾವು ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಇವತ್ತು ಅವಶ್ಯಕತೆ ಇದೆ. ಆ ಗುಂಡಿ ಮುಚ್ಚಕ್ ಬಹಳ ಬೇಸರ ಏನಂತಂದ್ರೆ ಆ ಸಾರ್ವಜನಿಕರು ಬೀದಿಗೆ ಬಂದು ಗುಂಡಿ ಮುಚ್ತಾ ಇದಾರಲ್ರಿ. ಕಂಡಲ್ಲಿ ಆ ರೀತಿಯ ಸಮಸ್ಯೆಗಳು ಇವತ್ತು ಕಾಣ್ತಾ ಇದ್ರು. ನೀವು ಕುರ್ಚಿ ಉಳಿಸ್ಕೊಳಕ್ಕೆ ಈ ಆಟ ಟೋಪುಗಳು ಏನಿದೆಯಲ್ವಾ ಇದೆಲ್ಲ ನಗೆಪಾಟ್ಲು. ಜನ ಇವತ್ತು ಕಂಡಲ್ಲಿ ನಿಮಗೆ ಚೀಮಾರಿ ಆಗ್ತಾ ಇದ್ದಾರೆ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತೆ ಕೊನೆಯದಾಗಿ ಸಿದ್ದರಾಮಯ್ಯನವರ ರಾಜಕೀಯ ಇತಿಹಾಸವನ್ನು ನೋಡಿದಾಗ ನಮಗೆ ಅನಿಸ್ತಕ್ಕಂಥದ್ದು ಏನು ಅಂತಂದರೆ, ಒಂದು ವಿಶ್ಲೇಷಣೆ ಹೇಳಬೇಕು ಅಂತಂದರೆ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯನವ್ರು ಅಲ್ಲ. ಸಿದ್ದರಾಮಯ್ಯನವರು ಬರೀ ಡೋಂಗಿ ಜಾತ್ಯತೀತ ವಾದವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದೇ. ಅವ್ರು ತುಳಿದಿರೋದು ಯಾರನ್ನ? ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೈಡ್ ಲೈನ್ ಮಾಡಿದ್ರು, ಪರಮೇಶ್ವರ್ ಅವರನ್ನ ಸೈಡ್ ಲೈನ್ ಮಾಡಿದ್ರು, ಎಂ ಕೃಷ್ಣಪ್ಪ ಅವರನ್ನ ಸೈಡ್ ಲೈನ್ ಮಾಡಿದ್ರು. ಈ ರೀತಿ ಇವರೇನು ಹಿಂದುಳಿದ ಸಮುದಾಯದ ಹರಿಕಾರರು ಅಂತ ಹೇಳ್ಕೊತಾರಲ್ವಾ, ಆ ಹಿಂದುಳಿದ ಸಮುದಾಯದ ನಾಯಕರನ್ನೇ ತುಳ್ಕೊಂಡು ಇವರ ರಾಜಕೀಯ ಕುರ್ಚಿಯನ್ನು ಉಳಿಸ್ಕೊಂಡಕ್ಕೆ ಬಂದಿರತಕ್ಕಂಥವ್ರು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಖಂಡಿತವಾಗ್ಲೂ ಪಾಪ ಡಿ ಕೆ ಶಿವಕುಮಾರ್ ಅವ್ರ ಆಸೆಗೆ ತಣ್ಣೀರೆಡ್ಸೋಂಥ ಪ್ರಯತ್ನ ಅಂತೂ ಆಗುತ್ತೆ ಅನ್ನೋಂಥದ್ದು ನಮ್ಮ ಅಭಿಪ್ರಾಯ. ನಾನು ದರ್ಶನ್ ಅವ್ರ ಹತ್ರ ಮಾತನಾಡ್ತೀನಿ. ಸಮೀವುಲ್ಲಾ ಸರ್, ನಿಮ್ಗೆ ಒಂದು 2 ಪ್ರಶ್ನೆ ಹೇಳಿ ಅದಕ್ಕೆ ಉತ್ತರ ತಗೊಂಡು ನಾನು ನಿಮ್ಮನ್ನ ಕಳಿಸ್ಕೊಟ್ಬಿಡ್ತೀನಿ. ಸಮೀವುಲ್ಲಾ ಸರ್, ಒಂದು, ಈಗ ಏನು ಸಚಿವ ಸಂಪುಟ ಪುನಾರಚನೆ ಅಂತ ಹೇಳ್ತಾ ಇದ್ದಾರೆ ಸರ್, ಸಚಿವ ಸಂಪುಟ ಪುನಾರಚನೆ ಆದ್ರೆ ಸಿದ್ದರಾಮಯ್ಯನವರೇ ಇನ್ನು 2.5 ವರ್ಷ ಕಂಟಿನ್ಯೂ ಆಗ್ತಾರೆ ಅನ್ನೋದು ಒಂದು ಕನ್ಫರ್ಮೇಶನ್ ಸಿಕ್ಕದಂಗೆ ಅಂತ ಅಂದ್ಕೊಂಡ್ರು, ಈ ಡಿ ಕೆ ಶಿವಕುಮಾರ್ ಅವರು ಈ ಟರ್ಮ್ ಅಲ್ಲಿ ಸಿಎಂ ಆಗೋದು ಕನಸಾಗೇ ಉಳಿದ್ಬಿಡುತ್ತಾ, ಗಗನ ಕುಸುಮವಾಗ್ಬಿಡುತ್ತಾ ಅವ್ರಿಗೆ ಆ ಅಂದ್ರೆ ಸಿಎಂ ಆಗೋ ಕನಸು ಅನ್ನೋದು ಒಂದು. ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಆಪ್ಷನ್ಸ್ ಏನಿದೆ ಅಂತ. ಯಾಕಂದ್ರೆ ಸರ್ ಈಗ 136 138 ಇರೋದ್ರಿಂದ ಇಟ್ ಇಸ್ ವೆರಿ ಡಿಫಿಕಲ್ಟ್. ಅವ್ರೀಗ ಶಿಂಧೆ ತರ ಆಗ್ತೀನಿ ನಾನು ಅಂತ ಅಂದ್ರೆ ಅದು ಕಷ್ಟ ಇದೆ. ಬಹುಶಃ ಕಡಿಮೆ ಸೀಟ್ಗಳು ಬಂದಿದ್ರೆ ಅವ್ರಿಗೊಂದು ಆಪ್ಷನ್ ಇರ್ತಿತ್ತೋ ಏನೋ ಗೊತ್ತಿಲ್ಲ. ಬಟ್ ಈಗ ಅದು ಇಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ಏನ್ ಹೇಳ್ತೀರಿ ಸರ್ ಇದಕ್ಕೆ? ಸಿಂಧೂರವರೇ, ಇಲ್ಲಿ ಒಂದೇ ವಿಚಾರ, ಈ ಅಧಿಕಾರ ಹಂಚಿಕೆಯ ಚೆಂಡು ಸೋನಿಯಾ ಗಾಂಧಿ ಅವರ ಅಂಗಳದಲ್ಲಿದೆ. ಈ ವಿಚಾರದಲ್ಲಿ ತೀರ್ಮಾನ ಮಾಡುವ ಅಧಿಕಾರವನ್ನ ಸೋನಿಯಾ ಗಾಂಧಿ ಅವರಿಗೆ ಬಿಟ್ಟಿದ್ದಾರೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯ ಚರ್ಚೆ ಆಗ್ತಾ ಇಲ್ಲ. ಅಲ್ಲಿ ಸಿಎಂ ಚೇಂಜ್ ಆಗ್ಬೇಕಾ, ಅವರೇ ಕಂಟಿನ್ಯೂ ಆಗ್ಬೇಕಾ, ಹೊಸಬ್ರು ಆಗ್ಬೇಕಾ ಅನ್ನುವ ತೀರ್ಮಾನವನ್ನ ಸೋನಿಯಾ ಗಾಂಧಿ ಅವರು ನನಗೆ ತಿಳಿದ ಮಟ್ಟಿಗೆ ನನ್ನ ಸೋರ್ಸಸ್ ಪ್ರಕಾರ ಅವ್ರು ತಗೋತಾರೆ. ಯಾರಾದ್ರೂ ಸಿಎಂ ಆಗಿ ಆಗ್ಬೇಕು ಅಂತಂದ್ರೆ ಅವ್ರಿಗೆ ಕರೆದು ಬಿಟ್ಟು, ಯಾರು ಸಿಎಂ ಆಗಿರಲ್ಲೋ ಅವ್ರಿಗೆ ಕರೆದು ಬಿಟ್ಟು ಸಮಾಧಾನ ಮಾಡಿ ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳುವಂತಹ ಜವಾಬ್ದಾರಿ ಸೋನಿಯಾ ಗಾಂಧಿ ಅವರಿಗೆ ಕೊಡ್ತಿದ್ದಾರೆ. ಹಾಗೇನೆ ಯಾರಾದ್ರನ್ನ ಸಿಎಂ ಮಾಡ್ಬೇಕಾದ್ರೆ ಅವ್ರಿಗೆ ಕರೆದು ಅವರಿಗೆ ಈ ವಿಚಾರ ಕೇಳಿ, ಇನ್ನೊಬ್ಬರಿಗೆ ಅಸಮಾಧಾನ ಇರೋರಿಗೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವರಿಗೆ ಒಟ್ಟು ಇದೊಂದು ಕ್ರೈಸಿಸ್ ಆಗ್ದಲೇ ಇರೋ ತರ ಒಂದು ಸ್ಟ್ರಾಟಜಿನ ವರ್ಕೌಟ್ ಮಾಡುವಂತಹ ಜವಾಬ್ದಾರಿಯನ್ನ ಸೋನಿಯಾ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ. ಬಹುಶಃ ಬಿಹಾರ ಚುನಾವಣೆ ಆದ ನಂತರ ಅವರು ಇದಕ್ಕೆ ಒಂದು ತೀರ್ಮಾನಕ್ಕೆ ಬರಬಹುದು ಅಂತ ನನಗೆ ಅನ್ನಿಸ್ತಿದೆ. ಅಲ್ಲಿವರೆಗೆ ಯಾವ ಡೆವಲಪ್ಮೆಂಟ್ ಕೂಡ ಆಗೋದಿಲ್ಲ. ಅದು ತುಂಬಾ ಕಷ್ಟ. ಹೈಕಮಾಂಡ್ ಕೂಡ ಬಿಕ್ಕಟ್ಟಿನ ಸ್ಥಿತಿಯಲ್ಲಿದೆ. ಒಂದು ಡಿ ಕೆ ಶಿವಕುಮಾರ್ ಅಂತಹ ಪ್ರಭಾವಿ ನಾಯಕ, ಪವರ್ಫುಲ್ ನಾಯಕ, ಮತ್ತೊಂದೆಡೆ ಹಿಂದುಳಿದ ವರ್ಗಗಳ ಮತ್ತೊಬ್ಬ ಪ್ರಭಾವಿ ನಾಯಕ, ಈಗ ಇಬ್ರು ಸೆಕೆಂಡ್ ಪಾರ್ಟಿಯನ್ನು ಕಟ್ಟಿದ್ದಾರೆ. ಹೀಗಿರ್ಬೇಕಾದ್ರೆ ಹೈಕಮಾಂಡಿಗೂ ಕೂಡ ಬಿಕ್ಕಟ್ಟೆ. ಈ ವಿಚಾರ ಏನು ಸಲೀಸಾದಂತಹ ವಿಚಾರ ಏನಲ್ಲ. ಹೀಗಾಗಿ ಈ ವಿದ್ಯಮಾನ ಚರ್ಚೆಗೆ ಬಂದಾಗ ಯಾವ ತೀರ್ವನ್ನ ಪಡೆಯುತ್ತೆ ಅನ್ನೋದು ಇಲ್ಲಿ ಮುಖ್ಯವಾದಂತಹ ಸಂಗತಿ ಆಗುತ್ತೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಅಗೇನ್ ಇಟ್ ಇಸ್ ಅ ಹೈಪೋಥೆಟಿಕಲ್ ಕ್ವಶನ್. ಅದು ಆ ಹಂತಕ್ಕೆ ಪೊಲಿಟಿಕಲ್ ಸಿಚುಯೇಷನ್ ಇನ್ನೂ ಬಂದಿಲ್ಲ. ಹೀಗಾಗಿ ಅದು ಟೂ ಅರ್ಲಿ ಟು ಪ್ರಿಡಿಕ್ಟ್. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಸೋ ಮಚ್ ಸಮೀವುಲ್ಲಾ ಸರ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.